ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ನವೆಂಬರ್ ಡಿಸೆಂಬರ್ ಎಕ್ಸಾಮ್ ಏನಾಗಿದೆ 2025 ಇದರದ್ದು ಒಂದು ನಾನು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಂದರೆ, ವ್ಯಾಲ್ಯೂಯೇಷನ್ ಆದ ನಂತರ ಪೇಪರ್ ಚೆಕಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಂಬರ್ 1. ಅದಾದ ನಂತರ ಭಾಳಷ್ಟು ಸ್ಟೂಡೆಂಟ್ಸ್ಗಳು ಸರ್ ವ್ಯಾಲ್ಯೂಯೇಷನ್ ಯಾವ ಥರ ಆಗುತ್ತೆ, ಎಸ್ಪೆಷಲಿ ಕನ್ಫ್ಯೂಷನ್ ಇತ್ತು ಸ್ಟೂಡೆಂಟ್ಸಿಗೆ. C3, C9, C15 ಮತ್ತು C20 ಇದು ಪೇಪರ್ ಚೆಕಿಂಗ್ ಯಾವ ಥರ ಆಗುತ್ತೆ ಅಂತ ಭಾಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಅದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ಫಾರ್ ಎಕ್ಸ್ಕ್ಲೂಸಿವ್ಲಿ ಡಿಪ್ಲೊಮಾ ಅಪ್ಡೇಟ್ಸ್, ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ ಆಗಿರಲಿ, ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ ಆಗಿರಲಿ, ಅಥವಾ ಪಾಸಿಂಗ್ ಪ್ಯಾಕೇಜ್ ರಿಲೇಟೆಡ್ ಅಪ್ಡೇಟ್ ಆಗಿರಲಿ, ಅಥವಾ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ಆಗಿರಲಿ, ಎಲ್ಲ ಡಿಪ್ಲೊಮಾ ರಿಲೇಟೆಡ್ ಎಕ್ಸಾಮ್, ಸ್ಕಾಲರ್ಶಿಪ್, ಪಾಸಿಂಗ್ ಪ್ಯಾಕೇಜ್, ಜಾಬ್ ರಿಲೇಟೆಡ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ, ಈಗ ಫಸ್ಟ್ ಅಪ್ಡೇಟ್ ಏನಂದರೆ, ಈಗಾಗಲೇ ಎಕ್ಸಾಮ್ ಏನು ನಡೆದಿದೆ ಅದರದ್ದು ಪೇಪರ್ ಚೆಕಿಂಗ್ ಈಗ ಆಫಿಷಿಯಲ್ ಸರ್ಕ್ಯುಲರ್ ಪ್ರಕಾರ ಅದು 2/1/2026 ಪ್ರಾರಂಭವಾಗಲಿದೆ. ಅಂದರೆ 2nd ಆಫ್ ಜನವರಿ 2026ಗೆ ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ, ಪೇಪರ್ ಚೆಕಿಂಗ್ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಈ ಪೇಪರ್ ಚೆಕಿಂಗ್ 10 days ತನಕ ನಡೀಬಹುದು. ಅದಾದ ನಂತರ ಆಲ್ಮೋಸ್ಟ್ ರಿಸಲ್ಟ್ ಯಾವಾಗ ಬರುತ್ತಂದರೆ, ರಿಸಲ್ಟ್ ಮೋಸ್ಟ್ ಪ್ರಾಬಬಲಿ ಆಫ್ಟರ್ 10 days ರಿಸಲ್ಟ್ ಬರೋ ಪಾಸಿಬಿಲಿಟಿ ಇದೆ. ಆಫ್ಟರ್ 10 days ಅಂದರೆ ಈಗ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿ ಮೋಸ್ಟ್ ಪ್ರಾಬಲಿ 12 ತನಕ ವ್ಯಾಲ್ಯೂಯೇಷನ್ ಮುಗಿದ್ರೆ ಮೋಸ್ಟ್ ಪ್ರಾಬಲಿ 20 ಆಫ್ ಜಾನ್ ತನಕ ರಿಸಲ್ಟ್ ಬರೋ ಪಾಸಿಬಿಲಿಟಿ ಇದೆ. ದಿಸ್ ಈಸ್ ಪಾಸಿಬಿಲಿಟಿ, ನಾಟ್ ಎಕ್ಸಾಕ್ಟ್ಲಿ, ದಿಸ್ ಈಸ್ ಪಾಸಿಬಿಲಿಟಿ. ಓಕೆ, ದಿಸ್ ಇಸ್ ಫಸ್ಟ್ ಪಾಯಿಂಟ್. ಈಗ ಇನ್ನೊಂದು ವಿಷಯ ಏನಂದರೆ, ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಕನ್ಫ್ಯೂಷನ್ ಇತ್ತು. C3, C9, C15 ಮತ್ತು C20 ಪೇಪರ್ ಚೆಕ್ ಯಾವ ಥರ ಮಾಡ್ತಾರೆ, ಆನ್ಲೈನ್ ಮಾಡ್ತಾರೋ ಏನು ಆಫ್ಲೈನ್ ಮಾಡ್ತಾರೋ, ಮ್ಯಾನ್ಯುವಲ್ ವ್ಯಾಲ್ಯೂಯೇಷನ್ ಮಾಡ್ತಾರೋ ಅಂತ ನಿಮ್ಗೆ ಡೌಟ್ ಇತ್ತು. ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಈಗ ನಮ್ಗೆ ಈಗಾಗಲೇ ಗೊತ್ತಿರುವಂಗೆ ಆಲ್ ಪ್ರೀವಿಯಸ್ C3, C9, C15 ಮತ್ತು C20 ಇದು ಮ್ಯಾನ್ಯುವಲ್ ಪೇಪರ್ ಚೆಕಿಂಗ್ ಆಗುತ್ತೆ. ಪೇಪರ್ ಚೆಕಿಂಗ್ ಡಿಜಿಟಲ್ ಆಗುವುದಿಲ್ಲ. ಇದರಲ್ಲಿ ನೋ ಡಿಜಿಟಲ್ ವ್ಯಾಲ್ಯೂಯೇಷನ್ ಫಾರ್ ದಿಸ್ ಸಿಲೆಬಸ್, ನೋ ಡಿಜಿಟಲ್ ವ್ಯಾಲ್ಯೂಯೇಷನ್. ಇದು ನಿಮಗೂ ನೆನಪಿಟ್ಕೋಬೇಕು. C3 ಆಗಿರಲಿ, C9 ಆಗಿರಲಿ, C15, C20 ಇದು ಯಾವುದೂ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗುವುದಿಲ್ಲ. ಭಾಳಷ್ಟು ಜನ ಕನ್ಫ್ಯೂಷನ್ ಇತ್ತು, ಡೌಟು ಇತ್ತು, ಸರ್ ಇದು ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗುತ್ತಾ ಏನು ಅಂತ ನೀವು ಕೇಳ್ತಾ ಇದ್ರಿ. ಬಟ್ ಇದರಲ್ಲಿ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗುವುದಿಲ್ಲ. ಮೋಸ್ಟ್ ಪ್ರೊಬಬಲಿ C25 ಏನಾಗಿದೆ ಇದು ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗುವ ಸಾಧ್ಯತೆಗಳು ಇವೆ, ಡಿಜಿಟಲ್ ಪೇಪರ್ ಚೆಕಿಂಗ್ ಆಗುವ ಸಾಧ್ಯತೆಗಳು ಇವೆ. ಓಕೆ, ಅದಕ್ಕೆ ನೀವು ಮತ್ತು ಕಂಟಿನ್ಯೂಸ್ ನಮ್ಮದು ರಿಸಲ್ಟ್ ಅಪ್ಡೇಟ್ಸ್ಗಾಗಿ ಬರುವುದೆಲ್ಲ ಅಪ್ಡೇಟ್ಸ್ಗಾಗಿ ಅಷ್ಟೇ ಅಲ್ಲ, ನಿಮಗೆ ನೆಕ್ಸ್ಟ್ ಸೆಮಿಸ್ಟರ್ C25 ಮತ್ತು ಬೇರೆ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ನಾವು ನಿಮಗೆಲ್ಲ ಪಾಸಿಂಗ್ ಪ್ಯಾಕೇಜನ್ನು ಪ್ರಿಪೇರ್ ಮಾಡಿ ಎಕ್ಸ್ಕ್ಲೂಸಿವ್ಲಿ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ಅಪ್ಡೇಟ್ ಮಾಡಿ ನಿಮಗೆ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು.